ನಮಗೆ ಒಂದು ಚಲನೆಗೆ ಬೇಕಾಗಿರೋದು ಬಹಳ ಮುಖ್ಯವಾದದ್ದು ನೀರಷ್ಟೇ ಮುಖ್ಯ, ಆಕ್ಸಿಜನ್. ಎಷ್ಟೋ ಸತಿ ಆಕ್ಸಿಜನ್ ಕೊಡ್ತಾ ಇದ್ದಾರೆ ಅಂದ್ರೇನೆ ಬಹಳ ಒತ್ತಾಯ ಮಾಡಿ ಅವ್ರನ್ನ ಬದುಕಿಸ್ತಾ ಇದ್ದಾರೆ ಅಂತ. ವೆಂಟಿಲೇಟರು ಆಕ್ಸಿಜನ್ ಅಂದಾಗ ಆಕ್ಸಿಜನ್ ಕೊಡಬೇಕಾಗತ್ತೆ ಅಂದರೆ ಅವನಿಗೆ ಬದುಕೋಕ್ಕಾಗ್ತಾ ಇಲ್ಲ, ಇನ್ನು ಆಕ್ಸಿಜನ್ ಕೊಟ್ಟು ಬದುಕಿಸ್ಬೇಕು ಅಂತ ಐಡಿಯಾ ಬರುತ್ತಲ್ವಾ. ಹಾಗೆ ಆಕ್ಸಿಜನ್ ತುಂಬ ಮುಖ್ಯ. ಆಕ್ಸಿಜನ್ ತುಂಬ ಮುಖ್ಯ ಅಂದರೆ ನಮ್ಮ ಒಳಗಡೆ ಬ್ಲಡ್ ಏನಿದೆ ಅದನ್ನು ನೀವು ಗಮನಿಸಿ, ಅದು ಲಿಕ್ವಿಡ್ ಫಾರ್ಮ್ ಮಾಡಿದಾಗ ಆಕ್ಸಿಜನ್ನ ಅದಕ್ಕೊಂದು ಮ್ಯಾಗ್ನೆಟಿಕ್ ಎನರ್ಜಿ ಬರುತ್ತೆ. ಹಾಗೆ ನಮ್ಮ ಒಳಗಡೆ ಇರೋ ಬ್ಲಡ್ಡಲ್ಲಿರುವಂಥ ಒಂದು ಆಕ್ಸಿಜನ್ ಪವರು ಅಟ್ರಾಕ್ಟ್ ಆಗುತ್ತೆ ಮ್ಯಾಗ್ನೆಟ್ ಥರ. ಅದಕ್ಕೆ ನಮ್ಮ ಬಾಡಿ ಒಂದು ಮ್ಯಾಗ್ನೆಟ್ ಅಂತ ನಾವು ಅನ್ಕೋಬೇಕು. ರಕ್ತ ಹರಿದೇ ಇರೋದು ಜಾಗನೇ ಇಲ್ಲ, ಇಡೀ ದೇಹದಲ್ಲಿ ರಕ್ತ ಹರಿತಾ ಇದೆ. ಮ್ಯಾಗ್ನೆಟ್ ಅದು. ನೀವು ಪಾಸಿಟಿವ್ ಅಫರ್ಮೇಷನ್ ತಗೊಂಡ್ರೆ ಇಟ್ ಅಟ್ರಾಕ್ಟ್ಸ್ ಪಾಸಿಟಿವಿಟಿ. ಪಾಸಿಟಿವ್ ಥಾಟ್ ಬಂದ ತಕ್ಷಣ ಪಾಸಿಟಿವ್ ಥಾಟ್ಸ್ ಅಟ್ರಾಕ್ಟ್ ಮಾಡಿದೆ. ಇದು ನ್ಯಾಚುರಲ್, ಇದು ಸೈನ್ಸೇ ಪ್ರೂವ್ ಮಾಡಿದೆ. ಕೆಲವರು ಹೇಳಿದ್ರೆ ಬರೀ ಅದು ಮಾತು 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 ಅಷ್ಟೇನೆ, ಏನಿದೆ ಅದರೊಳಗೆ? ನೆಗೆಟಿವಿಟಿ ಬಂದರೆ ನೆಗೆಟಿವ್ ಬಂದ್ಬಿಡುತ್ತಾ? ಪಾಸಿಟಿವ್ ಅಂದ್ಕೊಂಡ ತಕ್ಷಣ ಪಾಸಿಟಿವ್ ಬಂದ್ಬಿಡುತ್ತಾ? ಅಫರ್ಮೇಷನ್ಸ್ ಎಲ್ಲ ಆಗ್ಬಿಡುತ್ತಾ? ಈ ಥರ ತುಂಬ ಒಂಥರ ಸೂಪರ್ಫಿಷಿಯಲ್ ಆಗಿ ಮಾತಾಡೋರು ಈ ಥರ ಹೇಳ್ತಾರೆ. ಅವ್ರಿಗೇನು ಹೇಳೋದು? ಸೈನ್ಸೇ ಪ್ರೂವ್ ಮಾಡಿದೆ ಲಿಕ್ವಿಡ್ ಆಕ್ಸಿಜನ್ ಬಗ್ಗೆ.